ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಿದ್ದೀರಾ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಇದು ಏನಪ್ಪ ಅಂದರೆ, ಈಗ ಊರಬ್ಬ ಎಲ್ಲ ಆದಮೇಲೆ ಅಮ್ಮನ ಮನೆಯಲ್ಲೇ ಇದ್ವಲ್ಲ, ಅಲ್ಲಿ ಅಪ್ಪನ ಫ್ರೆಂಡು ತುಂಬ ವರ್ಷಗಳಿಂದ ಫ್ರೆಂಡ್ ಆಗಿದ್ದರು. ಅವ್ರದ್ದೊಂದು ಗ್ರೂಪ್ ಪ್ರವೇಶ ಇತ್ತು. ನಾವು ಟ್ರಿಪ್ಪೆಲ್ಲ ಹೋಗಿ ಬಂದಿದ್ದರಿಂದ ಫುಲ್ಲು ಫೇಸೆಲ್ಲ ಟ್ಯಾನ್ ಆಗಿದೆ, ಹೋಗೋದೇ ಬೇಡ ಅಂತ ಅಂದ್ಕೊಂಡು ಸುಮ್ಮನಿದ್ವಿ. ಅಪ್ಪ ಮಾರ್ನಿಂಗ್ ಇಲ್ಲ ಹೋಗೋಣ ಅಂತ ಹಿಂದೊಂದು ದಿವಸನೇ ಹೇಳಿದರು. ಸೊ ಅದಕ್ಕೋಸ್ಕರ ಏನು ಪ್ರಿಪ್ರೇಷನ್ ಮಾಡ್ಕೊಂಡಿರಲಿಲ್ಲ, ಸಿಂಪಲ್ಲಾಗಿ ಏನಿತ್ತೋ ಅದನ್ನೇ ಹಾಕ್ಕೊಂಡು ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಒಂದು ಕನ್ಸಿಲರ್ ಫೌಂಡೇಶನ್ ಹಾಕ್ಕೊಂಡು ರೆಡಿಯಾಗಿದ್ದೆ. ಇನ್ನು ಸನ್ನಿಧಿ ಒಂದು ಡ್ರೆಸ್ ಅಪ್ ಮಾಡ್ಕೊಂಡು ಹೋಗಿ ಟಿ ವಿ ನೋಡ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಕೂತಿದ್ಲು ಆಚೆ. ಬಾಬಾ ಅಂತ ಕರೆದ್ರು ಬರ್ತಾಯಿಲ್ಲ. ನಾವೆಲ್ಲ ರೆಡಿ ಆಗೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಬಂದು ಸ್ವಲ್ಪ ಲಿಪ್ಸ್ಟಿಕ್ ಹಾಕಿಸ್ಕೊಂಡು ಸ್ವಲ್ಪ ಐ ಶ್ಯಾಡೋ ಎಲ್ಲ ಅವಳಿಗೆ ಏನೇನು ಇಷ್ಟನೋ ಎಲ್ಲ ಕಲರು ಹಾಕ್ಕೊಂಡು, ನೀವು ಮಾತ್ರ ಚೆನ್ನಾಗಿ ರೆಡಿಯಾಗಿದ್ದೀರ, ನಾನು ಮಾತ್ರ ರೆಡಿನೇ ಮಾಡಿಲ್ಲ ನೀವು ಅಂತ ಅಂದ್ಕೊಂಡ್ಲು. ಫೈನಲಿ ಅವಳಿಗೊಂದು ಸ್ವಲ್ಪ ಟಚಪ್ ಕೊಟ್ಟು ಎಲ್ಲ ರೆಡಿ ಮಾಡಿದೆ. ತುಂಬ ಖುಷಿಯಾಗಿದ್ಲು. ಹೇರ್ ಯಾವಾಗಲೂ ಬಿಡೋಕ್ಕೆ ಇಷ್ಟಪಡ್ತಾಳೆ ಇವಳು. ಆದರೆ ಟ್ಯಾಗ್ ಮಾಡಪ್ಪ ಅಂತ ಹೇಳಿದ್ರೆ ಇಲ್ಲ, ಕೇಳೋದೇ ಇಲ್ಲ. ಬಟ್ ಮಕ್ಕಳಿಗೆ ನಾನು ಫೌಂಡೇಶನು ಕನ್ಸಿಲರ್ ಆ ಥರ ಎಲ್ಲ ಯಾವುದು ಯೂಸ್ ಮಾಡಲ್ಲ. ನಾರ್ಮಲಾಗಿ ಒಂದು ಕಾಂಪ್ಯಾಕ್ಟ್ ಪೌಡ್ರ್ ಅಷ್ಟೇ, ನಾರ್ಮಲ್ ಬೇಬಿ ಕ್ರೀಮ್ ಯೂಸ್ ಮಾಡ್ಕೊಂಡು ಅದ್ರ ಮೇಲೆ ಒಂದು ಕಾಂಪ್ಯಾಕ್ಟ್ ಹಾಕ್ಕೊತಾಳೆ ಯಾವಾಗಲೂ. ಅದು ಅವಳು ಎವ್ರಿ ಡೇ ಯೂಸ್ ಮಾಡೋದು ಅಷ್ಟೇ. ಮಕ್ಳು ಕ್ರೀಮ್ ಬರುತ್ತಲ್ಲ ಅದನ್ನೇ ಯೂಸ್ ಮಾಡ್ಕೊಳ್ತಾಳೆ. ಖುಷಿ ಯಾವಾಗಲೂ ಹೇಳ್ತಾ ಇರ್ತಾಳೆ, ಒಂದೇ ಥರ ಎಷ್ಟೆಲ್ಲ ಆಗ್ತೀಯಲ್ಲಮ್ಮ, ಟ್ರೈ ಮಾಡಿ ಮಧ್ಯದು ಎಲ್ಲ ಕೂಮೆಲ್ಲ ಮಾಡಿ ಟ್ರೈ ಮಾಡಿ ಅಂತಾಳೆ. ಬಟ್ ನನಗೆ ಮಧ್ಯದು ಬೈತಲೆ ಎಲ್ಲ ಬರೋದಿಲ್ಲ, ಒನ್ಲಿ ಸೈಡ್ ಮಾತ್ರ ಬರುತ್ತೆ. ಇತ್ತೀಚೆಗೆ ಸೈಡು ಕೂಡ ಜಾಸ್ತಿ ತೆಗೆಯೋದಿಲ್ಲ, ಇದೇ ರೀತಿ ಎಷ್ಟೆಲ್ಲ ಮಾಡಿಕೊಂಡು ಕ್ವಿಕ್ಕಾಗಿ ರೆಡಿ ಮಾಡ್ಕೊಳ್ಬಿಡ್ತೀನಿ. ಇದ್ರ ಸ್ಯಾರಿ ನಾನು ಆಲ್ಮೋಸ್ಟ್ ನಂದು ಸೆಕೆಂಡ್ ಆ್ಯನಿವರ್ಸರಿಲಿ ಸ್ಯಾರಿ ತೊಗೊಂಡಿದ್ದು. ಬ್ಲೌಸೆಲ್ಲ ಇವಾಗೆಲ್ಲ ಆಗೋದೇ ಇಲ್ಲ. ಸೊ ಬೇರೆ ಬ್ಲೌಸ್ಗೆ ಅದನ್ನ ಮ್ಯಾಚಪ್ ಮಾಡಿಕೊಂಡು ಫೈನಲಿ ರೆಡಿ ಆದೆ. ಶೃಂಗಟ್ಟು ಬಿಟ್ಟರೆ ಯಾಕೆ ಕುಂಕುಮ ಇಟ್ಕೊಳ್ತೀವಿ ಅಂದರೆ, ನಾವೀಗ ಹೊರಗಡೆ ಹೋದಾಗ ಬಿಸಿಲಲ್ಲಿ ಆಗಿರ್ಬೋದು, ತುಂಬ ಸ್ವೆಟ್ಟಿಂಗ್ ಆದಾಗೆಲ್ಲ ಕುಂಕುಮ ಹೋಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಒಂದು ಶೃಂಗಾರ ಇಟ್ಕೊಂಡು ಫೈನಲಿ ನಮ್ಮದು ಮೇಕಪ್ ಎಲ್ಲ ರೆಡಿ ಮಾಡಿಕೊಂಡೆ. ಇನ್ನು ಸನ್ನಿಧಿಗೊಂದು ಸಿಂಪಲಾಗಿ ರೆಡಿ ಮಾಡ್ಕೊಂಡಿದ್ದೆ. ಜ್ಯುವೆಲ್ರಿನೂ ಅಷ್ಟೇ, ಜ್ಯುವೆಲ್ರಿ ಯಾವುದೇ ರೀತಿದ್ದು ನಾನು ತೊಗೊಂಡೋಗಿರಲಿಲ್ಲ. ಸಿಂಪಲಾಗಿ ನಂದೊಂದು ಸಿಂಪಲ್ ಒಂದು ಬ್ಲ್ಯಾಕ್ ಚೈನ್ ಇತ್ತು ಕರಿಮಣಿದು, ಅದೊಂದು ಅಮ್ಮ ಮೋಹನ್ ಮಾಲೆ ಗುಂಡು ಅಂತಾರಲ್ಲ ಅದು ಕೊಟ್ಟರು. ಸೊ ಅದನ್ನೆಲ್ಲ ಹಾಕ್ಕೊಂಡು ಸಿಂಪಲಾಗಿ ಬೇಗ ರೆಡಿ ಆದೆ. ಇನ್ನು ಮಕ್ಕಳು ರೆಡಿ ಮಾಡೋದೆಲ್ಲ ಅಷ್ಟು ವಿಡಿಯೋ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳಲ್ಲ, ಬಟ್ ಅವ್ರು ಇಷ್ಟಪಡೋದಿಲ್ಲ. ಅದಕ್ಕೋಸ್ಕರ ಆನ್ ಸ್ಪಾಟ್ ರೆಡಿ ಆಗೋದೇ ಜೊತೆ ನಿಂತ್ಕೊಳ್ಳೋದೇ ಕಷ್ಟ ಅಂಥದ್ರಲ್ಲಿ ರೆಡಿ ಆಗಬೇಕಾದ್ರೆ ವಿಡಿಯೋ ಮಾಡಿಕೊಂಡ್ರೆ ಇಷ್ಟಪಡೋದಿಲ್ಲ. ಸೊ ಎಲ್ಲರೂ ರೆಡಿ ಆದರೂ ಒಬ್ಬೊಬ್ಬರು ಒಂದೊಂದು ಕಡೆ. ಖುಷಿ ಯಾವಾಗಲೂ ಹೇರ್ ಬಿಟ್ಟಿರ್ತಾಳೆ ಅಂತಲೇ ಹೇಳ್ತೀನಿ. ಅದು ಆಬ್ವಿಯಸ್ಲಿ ಯಾವಾಗಲೂ ಹೇರ್ ಬಿಟ್ಕೊಂಡೇ ಇರುತ್ತೆ. ಅದು ಟ್ಯಾಗ್ ಮಾಡೋದೇ ಇಲ್ಲ, ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ. ಫೈನಲಿ ಅಮ್ಮನೂ ರೆಡಿ ಆದರು, ನನ್ನ ತಂಗಿನೂ ಕೂಡ ರೆಡಿ ಆಗಿದ್ಲು. ಅವಳು ಸ್ಯಾರಿ ಎಲ್ಲ ಏನು ವೇರ್ ಮಾಡೋಕ್ಕೆ ಹೋಗಿಲ್ಲ. ನಾನು ಏನು ಬೇಡ ಅಂತ ಅಂದ್ಕೊಂಡಿದ್ದೆ, ಗೃಹ ಪ್ರವೇಶ ಅಲ್ವಾ, ಆದಷ್ಟು ಟ್ರೆಡಿಷ್ನಲ್ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಸ್ಯಾರಿನ ವೇರ್ ಮಾಡಿಕೊಂಡೆ. ಸೊ ಬ್ಲೌಸ್ ಇದಕ್ಕೆ ಕಾಂಬಿನೇಷನ್ ಬ್ಲೂನೇ ಬಂದಿರುತ್ತೆ. ಸೊ ಅದಕ್ಕೋಸ್ಕರ ಇದಕ್ಕೆ ನಾನು ಗ್ರೀನ್ ಮ್ಯಾಚಪ್ ಮಾಡ್ಕೊಂಡಿದ್ದೀನಿ. ಮಕ್ಕಳು ಡ್ಯಾನ್ಸ್ ಮಾಡಿಕೊಂಡು ಮೊಬೈಲ್ ನೋಡ್ಕೊಂಡು ಟಿ ವಿ ನೋಡ್ಕೊಂಡು ಬ್ಯುಸಿಯಾಗಿದ್ದರು. ಸೊ ಅಷ್ಟರಲ್ಲಿ ಒಬ್ಬೊಬ್ಬರು ರೆಡಿಯಾಗಿ ಹೊರಗಡೆ ಬರ್ತಾಯಿದ್ದೀವಿ. ಅರೌಂಡ್ ಒಂದು 12:30 ಆಗಿದೆ. ಸೊ ಏನಂದರೆ ಫ್ಯಾಮಿಲಿ ಫಂಕ್ಷನ್ಗಳಿಗಾದರೆ ಸ್ವಲ್ಪ ಬೇಗ ಹೋಗ್ಬೋದಲ್ವ. ಫ್ರೆಂಡ್ಸ್ ಅಂದರೆ ಸ್ವಲ್ಪ ಅವರು ಫ್ಯಾಮಿಲಿ ಜೊತೆ ಎಲ್ಲ ಬ್ಯುಸಿಯಾಗಿರ್ತಾರೆ, ಹೋಮ ಸತ್ಯನ ಪೂಜೆ ಅವೆಲ್ಲ ಮಾಡ್ಕೊಳ್ತಾ ಇರ್ತಾರಲ್ವ. ಸೊ ಯಾವಾಗಲೂ ಸ್ವಲ್ಪ ಲೇಟಾಗಿ ಹೋದ್ರೇ ಬೆಟರ್ ಅಂತ ಅನ್ಸುತ್ತೆ. ಯಾಕೆಂದರೆ ಕ್ರೌಡು ಇರೋದಿಲ್ಲ, ನಮ್ಮನ್ನ ಅಟ್ಲೀಸ್ಟ್ ಮಾತಾಡ್ಸೋಕ್ಕಾದ್ರೂ ಅವ್ರಿಗೆ ಟೈಮ್ ಸಿಗುತ್ತೆ. ಈಗ ಪೂಜೆ ಕೂತಿರ್ತಾರೆ, ಈಗ ಅವ್ರ ಕಡೆ ಫ್ಯಾಮಿಲಿಯವರು ಇರೋದ್ರಿಂದ ನಾವು ಸಡನ್ನಾಗಿ ಹೋದರೆ ಅವ್ರಿಗೆ ಸ್ವಲ್ಪ ಕಷ್ಟನೂ ಆಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಒಂದು 12:30 ಕರೆಕ್ಟಾಗಿ ಹೋದರೆ ಅವಾಗ ಮಹಾಮಂಗಳಾರತಿನೂ ಇರುತ್ತೆ ಎಲ್ಲ ಅಂದ್ಕೊಂಡು ಸೊ ರೆಡಿ ಆಗ್ತಾಯಿದ್ದೀವಿ. ಇನ್ನು ಸನ್ನಿಧಿ ಅಂತೂ ಹೇರ್ ಬಿಟ್ಬಿಡ್ತೀನಿ, ನಾನು ಟ್ಯಾಗ್ ಬೇಡ ಅಂತಿದ್ದವಳು, ಇಲ್ಲ ನಂಗೆ ಟ್ಯಾಗ್ ಮಾಡಿ ಅಂತ ಹೇಳ್ಬಿಟ್ಟು ಹೇರ್ನ ಟ್ಯಾಗ್ ಮಾಡಿಕೊಂಡ್ಳು. ಸೊ ಎಲ್ಲರೂ ರೆಡಿಯಾಗಿದ್ರಲ್ವ ಅಂತೇಳ್ಬಿಟ್ಟು ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಒಬ್ಬೊಬ್ಬರು ನನ್ನ ಕಡೆ ಬ್ಯುಸಿಯಾಗಿದ್ದರು. ನಾನೊಂದು ಫೋಟೋ ತಗೊಳ್ಳೋಣ ಅಂತ ಅನ್ನೋ ಅಷ್ಟರಲ್ಲಿ ಇನ್ನು ಸನ್ನಿಧಿ ಖುಷಿ ಅವರು ಅವ್ರ ಪಾಡಿಗೆ ಬ್ಯುಸಿಯಾಗಿದ್ದರು. ಟಿ ವಿನಿ ನೋಡ್ಕೊಂಡು ಕೂತಿದ್ರು. ಹೊರಡ್ರಿ ಅಂದರೆ ಹೊರಡ್ತಾನೆ ಇರಲಿಲ್ಲ. ಅಪ್ಪ ಆಲ್ರೆಡಿ ಹೋಗಿ ವೆಯ್ಟ್ ಮಾಡಿ ಎಷ್ಟೊತ್ತಾದ್ರೂ ಬಂದಿಲ್ಲ ಅಂತ ಫೋನ್ ಮಾಡ್ತಾನೇ ಇದ್ದರು. ಏಕೆಂದರೆ ನಾವು ಹೋಗೋ ಪ್ಲ್ಯಾನ್ ಇರಲಿಲ್ಲ, ದಿಢೀರಂತ ಪ್ಲ್ಯಾನ್ ಆಗಿದ್ದು. ಡ್ರೆಸ್ಅಪ್ಗಳೆಲ್ಲ ತೊಗೊಂಡು ಬಂದಿರಲಿಲ್ಲ, ಯಾವುದಿತ್ತೋ ಅದನ್ನೇ ಪ್ರೆಸೆಂಟ್ ಅಮ್ಮ ಮನೇಲಿ ಏನಿಟ್ಟಿರ್ತೀವೋ ಅದನ್ನೇ ಹಾಕ್ಕೊಂಡು ರೆಡಿ ಆಗಿಬಿಡೋಣ ಅಂತ ಅಂದ್ಕೊಂಡು ರೆಡಿ ಆದ್ವಿ. ಅಷ್ಟರಲ್ಲಿ ನಾನು ಹೇಳ್ದಾಗೆ ಡ್ಯಾನ್ಸ್ ಮಾಡ್ಕೊಂಡು ಶುರು ಮಾಡಿಕೊಂಡ್ರು ಮಕ್ಳುಗಳು. ನಡೀರಮ್ಮ ಬಂದು ಡ್ಯಾನ್ಸ್ ಮಾಡೋರೆ ಅಂತಂದರೆ ಮಾಡ್ತಾನೆ ಇರಲಿಲ್ಲ. ಸೊ ಅವ್ರಿಗೆ ಮೈಂಡು ಯಾವ ರೀತಿ ಓಡುತ್ತೆ ಅಂತ ಗೊತ್ತಿಲ್ಲ. ಸೊ ಇವಾಗ ಬೇಡ ಅಂತಂದರೆ ಬೇಜಾರು ಮಾಡ್ಕೊಳ್ತಾರಲ್ವ.
ಸೊ ಓಕೆ ಆಡಿ ಅಂತ ಒಂದು 5 ಮಿನಿಟ್ಸ್ ಅವ್ರಿಗೆ ಆಡೋಕ್ಕೆಲ್ಲ ಬಿಟ್ಟು ಓಕೆ ಇವಾಗ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ಇನ್ನು ಗೃಹ ಪ್ರವೇಶದಲ್ಲಿ ಜನಗಳು ಜಾಸ್ತಿ ಇರ್ತಾರೆ, ಆದಷ್ಟು ನಾನೇನು ವಾಯ್ಸ್ ಓವರ್ ಕೊಡೋಕೆ ಹೋಗಲ್ಲ. ಹಾಗೆ ಹೇಗಿತ್ತು ಮನೆದೊಂದು ಮಾತ್ರ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಅವ್ರದ್ದು ಹೇಗಿದೆ, ಹೇಗೆ ಮಾಡಿದ್ದಾರೆ, ಡೆಕೋರೇಷನ್ ಆಗಿರ್ಬೋದು, ಕಿಚನ್ದು ಎಲ್ಲ ಪ್ರತಿಯೊಂದು ಡೆಕೋರೇಷನ್ ಹೇಗೆ ಮಾಡಿದ್ದಾರೆ ಅದನ್ನು ಮಾತ್ರ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಇನ್ನು ಮಕ್ಕಳು ಕೆಳಗಡೆ ಹೋಗಿ ನಾನು ಫಸ್ಟ್ ಅಂತ ಫೈಟಿಂಗ್ ಮಾಡ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು. ನಾವು ಹಾಗೆ ಎಲ್ಲ ಡೌನ್ ಇಳಿದು ಬಂದ್ವಿ. ನಮ್ಮ ಊರಿಂದ ತಂಗಿ ಮನೆ ಹತ್ರ ಕರಿಬೇವು ಗಿಡ ಬಿಟ್ಟಿತ್ತು. ಕರಿಬೇವು ಗಿಡ ಒಂದು ಸುಮಾರು ಅಂದರೆ ಅದು ಕರಿಬೇವು ಗಿಡ ಜೊತೆನೇ ಬಿಟ್ಟಿರೋದ್ರಿಂದ ಅದು ಬೇರೆ ಇರಲಿಲ್ಲ ಅಂದ್ಕೊಂಡಿದ್ದೀನಿ. ಸೊ ಬರೋ ಡೌಟ್ ಒಂದೇ, ಆದರೂ ಪರವಾಗಿಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಚಾನ್ಸ್ ತೊಗೊಳ್ಳೋಣ ಬರುತ್ತೆ ಅಲ್ವಾ ಅಂತೇಳ್ಬಿಟ್ಟು ಅಮ್ಮ ಎಲ್ಲ ಕಿತ್ಕೊಬಂದು ಹಾಕಿದ್ರು. ಅದು ಫೈನಲಿ ಬರಲಿಲ್ಲ, ಯಾಕೆಂದರೆ ಅದ್ರಲ್ಲಿ ಬೇರಿರಲಿಲ್ಲ, ಕಡ್ಡಿ ಜೊತೆಗೆ ಬೇರಾಗಿ ಬಂದಿದ್ದದು. ಸೊ ಫೈನಲಿ ಇವಾಗ ನಾವು ಗೃಹ ಪ್ರವೇಶದ ಮನೆಗೆ ಬಂದಿದ್ದೀವಿ. ಇದು ಎಂಟ್ರಿ ಆದ ತಕ್ಷಣ ನಮಗೆ ಈ ಥರ ವಾಲಲ್ಲಿ ವಾಟರ್ದು ಫ್ಲೋಯಿಂಗ್ ಅಪ್ ಆ್ಯಂಡ್ ಡೌನ್ ಹೋಗೋ ಥರ ಮಾಡಿದ್ದಾರೆ. ಹಾಗೆ ಹಿಂದ್ಗಡೆ ಒಂದು ಸೀನ್ರಿ ಅಟ್ಯಾಚ್ ಮಾಡಿದ್ದಾರೆ ಗ್ಲಾಸ್ದು. ಇದು ಒಂದು ಅಡಿಗೆ ಇಷ್ಟು ಅಂತ ಕಾಸ್ಟ್ ಇರುತ್ತೆ. ಇದು ಒಳಗಡೆ ಎಂಟ್ರಿ ಆದ ತಕ್ಷಣ ಮೇಲೆಲ್ಲ ವಾಲ್ ಡಿಸೈನು ಇಂಟೀರಿಯರ್ ಈ ಥರ ಮಾಡಿದ್ದಾರೆ. ಫ್ಯಾಮಿಲಿ ಪ್ರೋಗ್ರಾಮ್ ನಡೀತಿತ್ತು, ಫೋಟೋಶೂಟ್ ಎಲ್ಲ ಮಾಡಿಸ್ಕೊಳ್ತಾ ಇದ್ರು. ಸೊ ಎಂಟ್ರಿ ಆದ ತಕ್ಷಣವೇ ಒಳಗಡೆ ಇಲ್ಲಿ ಗೋಪುರದಲ್ಲಿ ಮಾಡಿರುವಂಥ ಒಂದು ದೇವಸ್ಥಾನ ಥರ ಮಾಡಿದ್ದಾರೆ. ಆರ್ಚ್ ಥರ ಎಲ್ಲ ಮಾಡಿಕೊಂಡು ಇದು ಒಂದು ಮಂಡಲ ಮಾಡಿದ್ದಾರೆ ನೀಟಾಗಿ. ಅಲ್ಲ ಸ್ವಲ್ಪ ನೋಡಿ ನಾವು ಹೋಗೋದಕ್ಕೆ ಕ್ರೌಡ್ ಸ್ವಲ್ಪ ಕಡಿಮೆ ಆಗಿತ್ತು. ಖುಷಿ ಆಯಿತು, ಯಾಕೆಂದರೆ ತುಂಬ ಜನ ಇದ್ದರೆ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗ್ತಿತ್ತಲ್ವ. ಫೈನಲಿ ನಮ್ಮ ಲೇಡೀಸ್ ಫೇವ್ರೇಟು ಅಡುಗೆ ಮನೆ. ಕಿಚನ್ಗೆ ಈಗಂತೂ ಇದೊಂದು ಟ್ರೆಂಡ್ ಆಗಿದೆ. ಯಾಕೆ ಅಂದರೆ ಅಡುಗೆ ಮನೆಯಲ್ಲಿ ಯಾವಾಗಲೂ ಪಾತ್ರೆ ಸಾಮಾನುಗಳು ಸ್ಟೀಲ್ಗಳೇ ಇಡೋದನ್ನ ನೋಡಿ ಈ ಥರ ಅಟ್ಲೀಸ್ಟ್ ಒಂದು ಗೃಹ ಪ್ರವೇಶ ಟೈಮಲ್ಲಿ ಈ ಥರ ಡೆಕೋರೇಟಿವ್ ಆಗಿ ಮಾಡೋದ್ರಿಂದ ನೋಡೋಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಅಡುಗೆ ಮನೆಯೂ ಯಾವುದೇ ರೀತಿ ಗಲೀಜೆ ಆಗೋಲ್ಲ, ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಭಾವನೆ ಅಲ್ವಾ. ತುಂಬ ಚೆನ್ನಾಗಿ ಡೆಕೋರೇಟಿವ್ ಆಗಿ ಮಾಡಿದರು. ಇನ್ನು ಎಂಟ್ರಿ ಆದ ತಕ್ಷಣ ಬಂದಮೇಲೆ ದ ಹಾಲ್ ಇರುತ್ತೆ. ಇದು ಟೂ ಫ್ಲೋರ್ಸ್ ಅಷ್ಟು ಡೂಪ್ಲೆಕ್ಸ್ ಹೌಸ್ ಆಗಿರುತ್ತೆ. ಮೇಲಿಂದ ಫುಲ್ಲು, ಮಿಡಲಲ್ಲಿ ಮಾತ್ರ ಓಪನ್ ಮಾಡಿದ್ದಾರೆ. ಸೊ ಕಿಚನ್ದು ನಾನು ನೋಡಿರೋ ಪ್ರಕಾರ ನಮ್ಮ ಮನೆಯಲ್ಲೆಲ್ಲ ನಾರ್ಮಲ್ ಸ್ಟೀಲ್ದು ಹಾಕ್ಸಿದ್ದಾರೆ. ಬಟ್ ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ. ಬಟ್ ಇದು ಈ ಥರ ನಾವು ಮುಂಚೆ ಇದ್ದಿದ್ದ ಮನೇಲಿ ನಾವು ರೆಂಟಿಗಿದ್ವಿ, ಆ ಮನೇಲಿ ಸೇಮ್ ಇದೇ ಪ್ಯಾಟರ್ನಲ್ಲಿ ಮಾಡಿದರು. ತುಂಬ ಚೆನ್ನಾಗಿ ಬಾಳಿಕೆನೂ ಬರುತ್ತೆ. ಬಟ್ ಕ್ಲೀನಿಂಗ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಇದು ವುಡ್ದು, ಇದು ಸಪ್ರೇಟಾಗಿ ಎತ್ತಿ ಕ್ಲೀನ್ ಮಾಡ್ಕೋಬೋದು. ಸ್ಟೀಲ್ ಆದರೆ ತುಂಬ ಕಷ್ಟ ಅನಿಸುತ್ತೆ. ನಾರ್ಮಲ್ ಡ್ರಾಯರ್ ಟೈಪಲ್ಲಿ ಮಾಡಿಸಿದ್ರೇ ಬೆಟ್ರು. ಇದು ಸ್ವಲ್ಪ ಫೈಬರಿಂದೆಲ್ಲ ಮಾಡಿರ್ತಾರೆ. ಇದು ಕಂಪೇರಿಟಿವ್ಲಿ ನಿಮಗೆ ಸ್ಟೀಲ್ಗಿಂತ ಇದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಬಟ್ ಗ್ಯಾರಂಟೀಸ್ ಇರುತ್ತೆ, ತುಂಬ ಇಯರ್ಸ್ ಆಫ್ ನಮಗೆ ಇರುತ್ತೆ, ವರ್ತ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾವು ಆಲ್ಮೋಸ್ಟ್ ಒಂದು 5 ಇಯರ್ಸ್ ಇದ್ದಿದ್ದರಿಂದ ಅದರದ್ದು ಏನು ಮೇಂಟೆನೆನ್ಸ್ ಯಾವ ರೀತಿ ಇರುತ್ತೆ ಅಂತ ಗೊತ್ತಾಯಿತು. ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಬಂದು ಮೂವ್ ಆನ್ ಆದೆ. ಇದು ಮಾಸ್ಟರ್ ಬೆಡ್ರೂಮು ಡೌನಲ್ಲಿ ಗ್ರೌಂಡ್ ಫ್ಲೋರಲ್ಲೇ ಇರೋದ್ರಿಂದ ಹಾಗೆ ಅದನ್ನೆಲ್ಲ ಒಂದು ಕ್ಯಾಪ್ಚರ್ ಮಾಡಿಕೊಂಡು, ಇನ್ನು ನೆಂಟರುಗಳೆಲ್ಲ ಇರ್ತಾರಲ್ಲ ಅಷ್ಟು ನಾನು ಇದಾಗಿ ತೊಗೊಳಕ್ಕೆ ಹೋಗಿಲ್ಲ. ಇದು ಒಂದು ದೇವ್ರ ಮನೆ ಗೋಪುರ ಥರ ಮಾಡಿದ್ದಾರೆ. ಈ ಥರ ಡಿಸೈನಾಗಿ ಚೆನ್ನಾಗಿ ಮಾಡಿದರು. ಇವಾಗಂತೂ ಡೂಪ್ಲೆಕ್ಸ್ ಹೌಸಲ್ಲಿ ಈ ಥರ ದೇವ್ರ ಮನೆ ಅಂತೂ ಅಟ್ಯಾಚ್ ಗೋಡೆಗೆ ಮಾಡೋದೇ ಇಲ್ಲ. ಡೂಪ್ಲೆಕ್ಸಲ್ಲಿ ಮಿಡಲಲ್ಲೇ ಮಾಡಿರ್ತಾರೆ. ಆಲ್ಮೋಸ್ಟು ನಮ್ಮ ಎಲ್ಲ ಕಡೆಯೂ ಇದೇ ರೀತಿ ಮಾಡಿರ್ತಾರೆ. ಇನ್ನು ಮೇಲಿಂದ ಲಕ್ಷ್ಮಿದು ಒಂದು ಮಂಡಲ ಮಾಡಿದ್ರಲ್ಲ, ತುಂಬ ಚೆನ್ನಾಗಿ ಕಾಣ್ತಿದೆ. ಅದೆಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ. ಕೆಳಗಡೆಯಿಂದ ಮೇಲ್ಗಡೆಗೆ ಒಂದು ಫ್ಲೋರ್ ಮಾತ್ರ ಕಾಣುತ್ತೆ, ಮತ್ತು ಮೇಲ್ಗಡೆ ಫ್ಲೋರ್ದು ಕವರ್ ಮಾಡಿದ್ದಾರೆ. ಇದು ಮತ್ತು ಫಸ್ಟ್ ಫ್ಲೋರಲ್ಲಿ ಮಕ್ಕಳದು ರೂಮು, ಕಿಡ್ಸ್ ರೂಮ್ ಅಂತ ಅಂದ್ಕೊಂಡಿದ್ದೀನಿ. ಅದು ಡಿಸೈನ್ ನೋಡಿದಾಗಲೇ ಅನ್ನಿಸ್ತು. ಫಸ್ಟ್ ಫ್ಲೋರ್ ಹಾಲು ಮತ್ತು ರೂಮ್ಗೆ ಕನೆಕ್ಟ್ ಆಗಿದೆ. ಡೋರ್ಸ್ ಹಾಕಿದ್ದಾರೆ, ಸಪ್ರೇಟ್ ಡೋರ್ಸು. ಹಾಲ್ಗೂ ಕನೆಕ್ಟ್ ಆಗಿದೆ, ಹಾಗೆ ರೂಮ್ಗೂ ಕನೆಕ್ಟ್ ಆಗಿದೆ. ನೀವು ನೋಡ್ತಾ ಇರ್ಬೋದು, ಎರಡು ಕಡೆನೂ ಡೋರ್ ಇದೆ. ಇದು ಓಪನ್ ಬಾಲ್ಕನಿ ಮಾಡಿದ್ದಾರೆ ಫಸ್ಟ್ ಫ್ಲೋರಲ್ಲಿ. ಹೊರಗಡೆಯಿಂದ ನೋಡೋದಕ್ಕೆ ವ್ಯೂಗಳೆಲ್ಲ ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಇಲ್ಲಿ ತುಂಬ ಸ್ವಲ್ಪ ಸ್ಪೇಸ್ ಜಾಸ್ತಿ ಬಿಟ್ಟು ಈ ಥರ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದಾರೆ. ಇದು ಒಂದು ಫಸ್ಟ್ ಫ್ಲೋರು ಮತ್ತು ರೂಮ್ಗೆ ಮತ್ತು ಹಾಲ್ಗೆ ಅಟ್ಯಾಚ್ ಮಾಡಿ, ಮತ್ತು ಮೇಲ್ಗಡೆ ವಾಲಲ್ಲೆಲ್ಲ ಇದೇ ರೀತಿ ವುಡ್ಡಲ್ಲಿ ಮಾಡಿರೋ ಥರ ಥೀಮಲ್ಲಿ ಮಾಡಿ ಒಂಥರ. ಇವಾಗಂತೂ ವಾಲ್ಗೆಲ್ಲ ಮೇಲ್ಗಡೆ ಸೀಲಿಂಗಿಗೆಲ್ಲ ಇದೇ ರೀತಿ ಮಾಡ್ತಾಯಿದ್ದಾರೆ. ಆಬ್ವಿಯಸ್ಲಿ ಡಿಸೈನಾಗಿ ಚೆನ್ನಾಗಿ ಕಾಣಲಿ ಅಂತ, ಯುನೀಕ್ ಆಗಿರುತ್ತೆ ಅಂತ. ಆಲ್ಮೋಸ್ಟ್ ಇದು ವೆಟ್ರಿಫೈಡ್ ಟೈಲ್ಸ್ ಅಂತ ಅಂದ್ಕೊಂಡಿದ್ದೀನಿ, ಗ್ರಾನೈಟ್ ಅಂತೂ ಅಲ್ಲ. ಇನ್ನು ಎಂಟ್ರಿ ಆದ ತಕ್ಷಣ ಇದೆ ಫಸ್ಟ್ ಫ್ಲೋರು ಹಾಲು. ಫಸ್ಟ್ ಫ್ಲೋರಲ್ಲಿ 2 ರೂಮ್ ಮಾಡಿದ್ದಾರೆ, ಒಂದು ಕಿಡ್ಸ್ ರೂಮ್, 2 ಕಿಡ್ಸ್ ರೂಮೇ ಅಂತ ಅಂದ್ಕೊಂಡಿದ್ದೀನಿ. ಈ ಸ್ಪೇಸಲ್ಲಿ
ಒಂದು ಯುಟಿಲಿಟಿ ಕಾರ್ನರ್ ಅಂತ ಮಾಡ್ಕೊಂಡಿದ್ದಾರೆ. ಸೊ ಏನಕ್ಕೆ ಅಂತ ಗೊತ್ತಿಲ್ಲ, ಸ್ವಲ್ಪ ಸ್ಪೇಸ್ ಬಿಟ್ಕೊಂಡಿದ್ದಾರೆ, ಗಾಳಿ ಬೆಳಕು ಬರೋದಕ್ಕೆ ಇರ್ಬೋದು, ಏನೋ ಸ್ಟೋರೇಜಿಗೆ ಏನಕ್ಕೋ ಮಾಡ್ಕೊಂಡಿದ್ದಾರೆ. ಹಾಗೆ ಹೊರಗಡೆಯಿಂದ ಒಂದು ಜಾಕ್ ಫ್ರೂಟ್ ಗಿಡ ಇತ್ತು, ಅದಾದನ್ನೆಲ್ಲ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಗಿಡದಲ್ಲೆಲ್ಲ ಹಣ್ಣುಗಳೆಲ್ಲ ಬಿಟ್ಟಿತ್ತು. ಇದು ಬಂದು ಫಸ್ಟ್ ಫ್ಲೋರ್ ಎಂಟ್ರಿ ಆದ ತಕ್ಷಣವೇ ನೀವು ನೋಡ್ತಾ ಇರ್ಬೋದು 2 ಥರ ಹಾಲ್ ಬರುತ್ತೆ. ಇವಾಗ ಒಂದು ಸ್ವಿಚ್ ಬೋರ್ಡ್ಸ್ಗಳು ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಯುನಿಕ್ ಪ್ಯಾಟರ್ನ್ಗಳು ಹೊಸದಾಗಿ ಬಂದಿದೆ. ವಾಲ್ ಡಿಸೈನ್ ಆಗಿರ್ಬೋದು ಮತ್ತು ಲೈಟಿಂಗ್ಸ್ಗಳು ಎಲ್ಲ ಅಷ್ಟು ಡಿಫ್ರೆಂಟಾಗಿದೆ. ಸೊ ಇದು ಬಂದು ಫಸ್ಟ್ ಫ್ಲೋರಲ್ಲಿ ಹೇಳ್ದಾಗೆ ಈ ಕಡೆ ಒಂದು ರೂಮ್ ಇದೆ ಅಂತ ಹೇಳಿದ್ನಲ್ವ, ಇದು ಮೋಸ್ಟ್ಲಿ ಮಾಸ್ಟರ್ ಬೆಡ್ರೂಮೇ ಅಂತ ಅಂದ್ಕೊಂಡಿದ್ದೀನಿ. ಒಂದು ಮಕ್ಕಳಿಗೆ ಒಂದು ಮಾಸ್ಟರ್ ಬೆಡ್ರೂಮ್ ಮಾಡಿದ್ದಾರೆ. ಸೊ ಹೇಗೋ ಅವ್ರವ್ರ ಮೈಂಡ್ಸೆಟ್ಟಿಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಂಡಿದ್ದಾರೆ. ಈಗ ಸೆಕೆಂಡ್ ಫ್ಲೋರ್ ಮೂವ್ ಆನ್ ಆಗ್ತಾಯಿದ್ದೀವಿ. ಸೆಕೆಂಡ್ ಫ್ಲೋರಲ್ಲಿ ಎಂಟ್ರಿ ಆದ ತಕ್ಷಣವೇ ನಮಗೆ ಈಗ ಮೆಟ್ಲಲ್ಲೆಲ್ಲ ಸ್ಮಾಲ್ ಲೈಟ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ಇಲ್ಲೂ ಒಂದೇ ರೂಮ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಎಂಟ್ರಿ ಆದ ತಕ್ಷಣ ನಮಗೆ ಇಲ್ಲೂ ಸ್ವಲ್ಪ ಡಿಸೈನ್ ಚೆನ್ನಾಗಿ ಮಾಡಿದ್ದಾರೆ. ಡೆಕೋರೇಟಿವ್ ವಾಲ್ಗೆ ನೀವು ನೋಡ್ತಾ ಇರ್ಬೋದು, ಸ್ಟ್ರೈಟ್ ವಾಲ್ಗೆ ಒಂದು ಡಿಫ್ರೆಂಟಾಗಿ ಯುನಿಕ್ ಪ್ಯಾಟರ್ನಲ್ಲಿ ಮಾಡಿದ್ದಾರೆ. ಇಲ್ಲಿ ಆಲ್ಮೋಸ್ಟು ಈ ಕಡೆ ಒಂದು ರೂಮ್ ಇದೆ. ಐ ಥಿಂಕ್ ಇದು ಗೆಸ್ಟ್ ರೂಮ್ ಅಂತ ಅಂದ್ಕೊಂಡಿದ್ದೀನಿ, ಯಾಕೆಂದರೆ ಯಾವುದೇ ರೀತಿ ಫರ್ನಿಚರ್ ಇನ್ನೂ ಮಾಡಿರಲಿಲ್ಲ. ನಾರ್ಮಲ್ ಒಂದು ಕಬೋರ್ಡ್ ಮಾಡಿದ್ದಾರೆ ಇಲ್ಲ, ಬಟ್ ಅವರೇನು ಓನಾಗಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೋ ಓಪನ್ ಸ್ಪೇಸ್ ಆಗಿ ಇದೆ. ನಾರ್ಮಲ್ ಕಬೋರ್ಡ್ ಮಾತ್ರ ಅರೇಂಜ್ ಮಾಡಿದ್ದಾರೆ. ಆದಷ್ಟು ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಇರೋ ಥರ ಕಿಟಕಿಗಳೆಲ್ಲ ಅರೇಂಜ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಗ್ಲಾಸ್ದು ಒಂದು ಅಟ್ಯಾಚ್ ಮಾಡಿದ್ದಾರೆ. ನಮ್ಮ ಮಕ್ಕಳಂತೂ ಇದು ನೋಡಿಬಿಟ್ಟು ನಾವು ಇದೇ ಥರ ಈ ಥರ ಇರಬೇಕು ಅಂತ ಮೈಂಡಲ್ಲಿ ಯೋಚನೆ ಮಾಡ್ತಾನೆ ಇದ್ದರು. ಇದು ಸ್ವಲ್ಪ ಚಿಕ್ಕದಾಗಿದೆ ಹಾಲು, ಮೇಲೆಲ್ಲ ಸಿಂಪಲ್ ಒಂದು ಡಿಸೈನ್ ಮಾಡ್ಕೊಂಡಿದ್ದಾರೆ. ಹಾಗೆ ನಮಗೆ ಲೆಫ್ಟ್ ಟರ್ನ್ ಆದರೆ ಒಂದು ವಾಲಲ್ಲಿ ಒಂದು ಡಿಸೈನ್ ಮಾಡಿ ಲೈಟಿಂಗ್ ಡೌನ್ಸ್ವರೆಗೂ ಬಿಟ್ಟಿದ್ದಾರೆ. ಅದು ಕಿಟಕಿ ಇದೆ, ಕಿಟಕಿ ಮಿಡಲಲ್ಲಿ ಮಾತ್ರ ಒಂದು ಪ್ಯಾಟರ್ನ್ ಡಿಸೈನ್ ಮಾಡ್ಕೊಂಡಿದ್ದಾರೆ. ಇನ್ನು ಸನ್ನಿಧಿ ಒಂದು ಫೋಟೋಗೆ ಬಂದು ಅವಳಿಗೆ ಹಾಗೆ ಒಂದು ಫೋಟೋ ತೊಗೊಂಡೆ. ಇನ್ನೆಲ್ಲರೂ ಮನೆ ನೋಡೋದ್ರಲ್ಲಿ ಬ್ಯುಸಿ ಆಗಿದ್ದರು, ನಾವು ಅಷ್ಟೇ ಎಲ್ಲ ನೋಡ್ಕೊಂಡ್ವಿ. ಮೇಲೆ ಯಾರೂ ಇಲ್ಲದೆ ಇರೋದ್ರಿಂದ ಆ ಸ್ಪೇಸ್ ಫುಲ್ಲು ನಾವೇ ಆಕ್ಯುಪೈ ಮಾಡ್ಕೊಂಡಿದ್ವಿ ಅಂತ ಅಂದ್ಕೊಳ್ತಾ ಸೊ ಎಲ್ಲನೂ ವಿಡಿಯೋ ಮಾಡಿಕೊಂಡು ಫೈನಲಿ నేను ಆಲ್ಮೋಸ್ಟ್ ಇದೆಲ್ಲ ಮುಗಿಯೋದಕ್ಕೆ 1:30 ಆಯಿತು. ಇನ್ನು ಬಾಲ್ಕನಿಗೆ ಇಲ್ಲಿಂದನೇ ಹೊರಗಡೆ ಎಂಟ್ರೆನ್ಸು. ಇಲ್ಲಿ ಒಂದು ಪಾರ್ಟಿ ಮಾಡೋದಕ್ಕೆ ಅಂತ ಅವ್ರು ಸಪ್ರೇಟಾಗಿ ಒಂದು ಲೆಫ್ಟಿಗೊಂದು ಮಾಡ್ಕೊಂಡಿದ್ದಾರೆ. ಇಲ್ಲಿ ನಾರ್ಮಲ್ ಟೆರೆಸ್ ಹೋಗೋದಕ್ಕೆ ಮಕ್ಕಳು ಟೆರೆಸ್ಗೆಲ್ಲ ಹೋಗಿ ನೋಡ್ಕೊಂಡು ಬಂದರು. ಇದು ಒಂದು ಪಾರ್ಟಿ ಮಾಡೋದಕ್ಕೆ ಅವ್ರು ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಬಿಸಿಲು ಬೀಳದೇ ಇರೋ ಥರ, ಇಲ್ಲ ಅವಾಗ ಗಿಡಗಳು ಹಾಕ್ಕೊಳ್ಳೋದಕ್ಕಿರ್ಬೋದು, ಒಂದು ಅವರೊಂದು ಸ್ಪೇಸು ಇಟ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ಆದಮೇಲೆ ಫೋಟೋಗೆ ಹೋಗಿ ಒಂದು ಫೋಟೋ ಕ್ಲಿಕ್ ಮಾಡಿಕೊಂಡು ಫೈನಲಿ ನಾವು ಗ್ರೂಪ್ ಪ್ರವೇಶಕ್ಕೆ ಬಂದಿದ್ದೀವಿ ಅಂತ ಹೋಗಿ ನೆಕ್ಸ್ಟ್ ಲಾಸ್ಟ್ ಯಾವುದೇ ನಾವು ಫಂಕ್ಷನ್ಗೆ ಹೋಗಿ ಊಟ ಮಾಡ್ಕೊಳ್ದೆ ಬರೋಕ್ಕಾಗಲ್ಲ. ಸೊ ಲಾಸ್ಟ್ ಮೂಮೆಂಟು ತುಂಬ ಸೆಕೆ ಅಂದರೆ ಸೆಕೆ ಇದ್ದದ್ರಿಂದ ಊಟನೇ ಬೇಡ ಅಂತ ಅನ್ನಿಸ್ಬಿಡ್ತು, ಅಷ್ಟು ಸೆಕೆ ಇತ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಮೂವ್ ಆನ್ ಆಗ್ತಾಯಿದ್ದೀವಿ. ಆಗಿತ್ತಪ್ಪ ಫಂಕ್ಷನ್ನು ಚಿಂಟು? ಹಾಂ, ಚೆನ್ನಾಗಿತ್ತ ಫಂಕ್ಷನು? ಸುಸ್ತಾಯ್ತಾ? ಹೊಟ್ಟೆ ಲೋಡ್ ಆಗೋ ಗಂಟೆ ಅಷ್ಟೇ ಆಗ್ತಿದ್ರಿ ಮುಂದಕ್ಕೆ ಬಿಟ್ಟಿರೋದೆಲ್ಲ ಒಳಗಡೆ ಹಾಕೊಂಡ್ಬಂದಿದ್ಯಾ? ಸೊ ಫೈನಲಿ ಬಂದ್ವಿ. ಏನು ಸಂಜೆ ಮತ್ತು ಮಳೆ ಟೈಮ್ ಆಗಿದ್ದರಿಂದ ಮಕ್ಳುಗಳು ಎಂಜಾಯ್ ಮಾಡಿಕೊಂಡು ಗಾಳಿ ಚೆನ್ನಾಗಿ ಬರ್ತಾಯಿತ್ತು, ಫುಲ್ ಡ್ಯಾನ್ಸ್ ಮಾಡಿಕೊಂಡು ಮೋಜು ಮಸ್ತಿ ಮಾಡ್ಕೊಂಡಿದ್ರು. ಅದನ್ನೆಲ್ಲ ನೋಡ್ಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡ್ವಿ. ಚಳಿ ಹಾಡು, ಬೇಸಿಗೆ ಹಾಡು ಎಲ್ಲ ಪ್ರತಿಯೊಂದು ಅವ್ರ ಬಾಯಲ್ಲಿ ಒಂದೊಂದು ಮ್ಯೂಸಿಕ್ ಕಲ್ತು ಪಂಡಿತರ ಥರ ಎಲ್ಲನೂ ಆಡ್ಕೊಂಡಿದ್ರು. ಸೊ ಕ್ಯಾಮ್ರಾ ಆನ್ ಮಾಡಿ ಇಟ್ಟಿದ್ದೆ, ಅವ್ರು ಏನು ಆಡ್ತಾರೋ ಆಡ್ಕೊಳ್ಳಿ ಅಂತ. ಫೈನಲಿ ಇನ್ನು ಅಪ್ಪನ ಫ್ರೆಂಡ್ ಮನೆ ಗೃಹ ಪ್ರವೇಶಿದ್ದು ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಡಿಸೈನು ಆಗಿರ್ಬೋದು ಎಲ್ಲ ಆಲ್ಮೋಸ್ಟ್ 3 ಫ್ಲೋರ್ ಒಬ್ಬರೇ ಆಗಿರೋದ್ರಿಂದ ಯಾವುದೇ ರೀತಿ ರೆಂಟ್ ಹೌಸಸ್ ಎಲ್ಲ ಯಾವುದೂ ಅವೈಲಬಲ್ ಇಲ್ಲ. ಫುಲ್ಲು ಒಂದೇ ಅವರು ಒಂದೇ 3 ಫ್ಲೋರ್ಸ್ ಮಾಡ್ಕೊಂಡಿದ್ದಾರೆ. ಬಟ್ ಮೇಂಟೆನೆನ್ಸ್ ತುಂಬ ಕಷ್ಟ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅದು ಅವ್ರವ್ರ ಇದಕ್ಕೆ ಬಿಟ್ಟಿದ್ದು. ಬಟ್ ನೋಡೋಕ್ಕೆ ಲುಕ್ ವೈಸ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಇಂಟೀರಿಯರು ಚೆನ್ನಾಗಿ ಮಾಡಿದ್ದಾರೆ. ಡಿಸೈನು ಪ್ಲ್ಯಾನಿಂಗು ಕೂಡ ತುಂಬ ಚೆನ್ನಾಗಿದೆ. ನಂಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಸೊ ಈ ವಿಡಿಯೋದಲ್ಲಿ ನಿಮಗೆ ನಾವು ಗೃಹ ಪ್ರವೇಶಕ್ಕೆ ಹೋಗಿದ್ವಿ, ಹೇಗೆ ಫನ್ನಾಗಿತ್ತು, ಮಕ್ಕಳೆಲ್ಲ ಹೇಗೆ ಎಂಜಾಯ್ ಮಾಡಿದ್ವು ಅಂತ ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ
ಹೀಗೆ ನಮ್ಮ ವಿಡಿಯೋಸ್ಗಳಿಗೆ ಸಪೋರ್ಟ್ ಮಾಡ್ತಾರೆ, ನೋಡ್ತಾರೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೀಗೆ ನಮ್ಮ ವಿಡಿಯೋಗಳನ್ನ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.